Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ನಾಳೆ ಕರ್ನಾಟಕದಲ್ಲಿ ಮತೋತ್ಸವಕ್ಕೆ ಎಲ್ಲೆಡೆ ಕೂಡ ಭರ್ಜರಿ ತಯಾರಿಯನ್ನು ಮಾಡಿಕೊಳ್ಳಲಾಗ್ತದೆ. ಈ ಮಧ್ಯೆ ಪ್ರಧಾನಿ ಮೋದಿ ಬೇರೆ ರಾಜ್ಯದಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಕರ್ನಾಟಕ ಸರ್ಕಾರದ ವಿರುದ್ಧ ಅಲ್ಲೂ ಕೂಡ ಹರಿಯಾಯ್ತಾ ಇದ್ದಾರೆ. ಕರ್ನಾಟಕ ಕಾಂಗ್ರೆಸ್ ಅನ್ನೇ ಟಾರ್ಗೆಟ್ ಮಾಡಿ ವಾಗ್ದಾಳಿಯನ್ನು ಮಾಡ್ತಾ ಇದ್ದಾರೆ. ಆದರೆ ಇದಕ್ಕೆ ಕೈ ನಾಯಕರು ಕೂಡ ಅಷ್ಟೇ ತಿರುಗೇಟನ್ನು ಕೊಡ್ತಾ ಇದ್ದಾರೆ. ಮತ ಸಮರಕ್ಕೂ ಮುನ್ನ ನಡೀತಾ ಇರುವಂಥ ಮೋದಿ ವರ್ಸಸ್ ಕರ್ನಾಟಕ ಕಾಂಗ್ರೆಸ್ನ ಸಮರ ಹೇಗಿದೆ ನೋಡೋಣ ಬನ್ನಿ. एसटी, ओबीसी का जो कोटा है उसी में से कम करके, उसी में से चुरा करके ये धर्म के आधार पर कुछ लोगों को आरक्षण दिया जाए। ये कांग्रेस की कर्नाटका की सरकार का काम देखिए। अपनी छोटी सी दुकान में एक गरीब आदमी भक्ति भाव से प्रभु हनुमान जी का स्मरण करते हुए हनुमान चालीसा सुन रहा था, उसको लहू लहान कर दिया गया। मेरी माताओं बहनों, ये आपका मंगल सूत्र भी बचने नहीं देंगे, यहां तक जाएंगे मैं कहने लगा। ಇದು ಪ್ರಧಾನಿ ಮೋದಿ ಲೋಕಸಮರ ಕಣದಲ್ಲಿ ಕಾಂಗ್ರೆಸ್ ವಿರುದ್ಧ ಮಾಡ್ತಿರೋ ನೇರ ಆರೋಪ, ಗಂಭೀರ ಆಪಾದನೆ. ರಾಜಸ್ಥಾನ, ಛತ್ತೀಸ್ಗಢ, ಮಧ್ಯಪ್ರದೇಶ ಹೀಗೆ ಎಲ್ಲೇ ಪ್ರಚಾರಕ್ಕೆ ತೆರಳಿದ್ರು ಅಲ್ಲಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಉಲ್ಲೇಖಿಸುತ್ತಿದ್ದಾರೆ. ಮುಸ್ಲಿಮರಿಗೆ ಮೀಸಲಾತಿ, ಹನುಮಾನ್ ಚಾಲಿಸಾ ಹೇಳಿದ್ರೆ ಹಲ್ಲೆ ಮಾಡ್ತಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ವಿರುದ್ಧ ಗುಡುಗುತ್ತಿದ್ದಾರೆ. ನಾಳೆ ರಾಜ್ಯದಲ್ಲಿ ಮೊದಲ ಹಂತದ ಮತದಾನ ನಡೆಯಲಿದ್ದು, ಮೋದಿ ಹೇಳಿಕೆಯಿಂದ ರಾಜ್ಯ ಕೈಪಡೆ ಖುದ್ದು ಹೋಗಿದೆ. ಮೋದಿ ಮಾತಿಗೆ ತಿರುಗೇಟು ಕೊಡೋ ಕೆಲಸ ಮಾಡ್ತಿದೆ. ಮಾಂಗಲ್ಯ ಹಾಕೋಕೆ ಇಲ್ದಂಗೆ ಮಾಡಿದ್ರು, ಪ್ರಧಾನಿಗೆ ಟೀಕೆ ತಿರುಗೇಟು. ಕಾಂಗ್ರೆಸ್ನವರು ನಿಮ್ಮ ಮಂಗಳಸೂತ್ರವನ್ನು ಬಿಡೋದಿಲ್ಲ ಅನ್ನೋ ಹೇಳಿಕೆಗೆ ಡಿಸಿಎಂ ಡಿಕೆ ತಿರುಗೇಟು ಕೊಟ್ಟಿದ್ದಾರೆ. ಪ್ರಧಾನಿ ಮೋದಿ ಹತಾಶರಾಗಿ ಮಾತನಾಡ್ತಿದ್ದಾರೆ. ಇವರು ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ 1 ಗ್ರಾಂ ಚಿನ್ನದ ಬೆಲೆ 280 ರೂಪಾಯಿ ಇತ್ತು. ಇವರು ಬಂದ್ಮೇಲೆ 300 ಪಟ್ಟು ಹೆಚ್ಚಾಗಿದೆ. ಇವರು ಮಂಗಳಸೂತ್ರವನ್ನು ಹಾಕೋಕೆ ಇಲ್ದಂಗೆ ಮಾಡಿದ್ರು ಅಂತ ಮೋದಿ ಹೇಳಿಕೆಗೆ ಪ್ರತ್ಯುತ್ತರ ಕೊಟ್ಟರು. ಹತಾಶ ಹೇಳಿಕೆಯಿಂದ ಮಂಗಳಸೂತ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ 280 ರೂಪಾಯಿ ಇತ್ತು ಗ್ರಾಮ್ ಚಿನ್ನ. ಈಗ ಎಷ್ಟಾಗಿದೆ? 75,000, 78,000 ಆಗಿದೆ. ಸೊ ಆಲ್ಮೋಸ್ಟ್ 300 ಪಟ್ಟು ಜಾಸ್ತಿ ಆಗಿದೆ. ಮಂಗಳಸೂತ್ರ ಕಾಂಗ್ರೆಸ್ ಅವರು ಕಿತ್ಕೊಳ್ತಾರೆ ಅಂತ ಅಲ್ಲ, ಮಂಗಳಸೂತ್ರನ ಹಾಕುಕಿಲ್ದಂಗೆ ಮಾಡಿಬಿಟ್ಟಿದ್ದಾರೆ. ಪ್ರಿಯಾಂಕಾ ಗಾಂಧಿ ಒಂದು ಮಾತು, ಬಹಳ ನೋವಿನ ಮಾತನ್ನು ಬೆಂಗಳೂರಲ್ಲಿ ಹೇಳೋಗಿದ್ದಾರೆ. ನನ್ನ ತಾಯಿ ದೇಶದ ಐಕ್ಯತೆಗೆ, ಸಮಗ್ರತೆಗೆ, ಶಾಂತಿಗೋಸ್ಕರ ನನ್ನ ತಾಯಿ ಮಂಗಳಸೂತ್ರವನ್ನು ಕಳ್ಕೊಂಡಿದೆ ಅನ್ನೋ ಒಂದು ಮಾತನ್ನು ಕೂಡ ಪ್ರಿಯಾಂಕಾ ಗಾಂಧಿ ಅವರು ಹೇಳೋಗಿದ್ದಾರೆ. ಇದು ಮೋದಿ ಸಾಹೇಬರು ಅರ್ಥ ಮಾಡ್ಕೋಬೇಕು. ನಮಗೆ ಅವರ ಸ್ಥಾನದ ಬಗ್ಗೆ ಗೌರವ ಇದೆ. 10 ವರ್ಷ ಜನ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ಸಂತೋಷದಿಂದ ಜನ ಏನು ಗೌರವ ಕೊಟ್ಟಿದ್ದಾರೆ ಅದು ಸ್ವೀಕಾರ ಮಾಡಬೇಕು. ಈ ರೀತಿ ಈ ದೇಶಕ್ಕೆ ಅವಮಾನ ಮಾಡುವಂಥದ್ದು ಸೂಕ್ತ ಅಲ್ಲ ಅಂತೇಳಿ ನನ್ನ ಪ್ರಾರ್ಥನೆ. ಯಾವ ಡೆತ್ ಟ್ಯಾಕ್ಸ್ ಇಲ್ಲ, ಪಕ್ಷದಲ್ಲಿ ಚರ್ಚೆ ಆಗಿಲ್ಲ. ಸ್ಯಾಮ್ ಪಿತ್ರೋಡಾ ಹೇಳಿಕೆ ಬಗ್ಗೆ ಡಿಸಿಎಂ ಡಿಕೆ ಪ್ರತಿಕ್ರಿಯೆ. ಇನ್ನು ಪಿತ್ರಾರ್ಜಿತ ತೆರಿಗೆ ಕುರಿತು ಸಾಗರೋತ್ತರ ಕಾಂಗ್ರೆಸ್ ಅಧ್ಯಕ್ಷ ಸ್ಯಾಮ್ ಪಿತ್ರೋಡಾ ಹೇಳಿಕೆಯನ್ನೇ ಮೋದಿ ಅಸ್ತ್ರ ಮಾಡಿಕೊಂಡಿದ್ರು. ಅಮೆರಿಕದಲ್ಲಿ ವ್ಯಕ್ತಿಯೊಬ್ಬ ಸತ್ರೆ ಆತನ ಆಸ್ತಿ 55% ಸರ್ಕಾರದ ಪಾಲಾಗುತ್ತೆ. ಈ ಕಾನೂನು ಭಾರತದಲ್ಲಿಲ್ಲ ಅಂತ ಸಂದರ್ಶನವೊಂದರಲ್ಲಿ ಪಿತ್ರೋಡಾ ಹೇಳಿದ್ರು. ನಿನ್ನೆ ಈ ಬಗ್ಗೆ ಪ್ರಸ್ತಾಪಿಸಿದ್ದ ಮೋದಿ, ಬದುಕಿದ್ದಾಗಲೂ ಸತ್ತ ಬಳಿಕವೂ ಕಾಂಗ್ರೆಸ್ ಲೂಟಿ ಮಾಡುತ್ತೆ ಅಂತ ಕುಟುಕಿದ್ರು. आप जो अपनी मेहनत से संपत्ति जुटाते हैं वो आपके बच्चों को नहीं मिलेगी, बल्कि कांग्रेस सरकार का पंजा उसे भी आपसे छीन लेगा। यानी कांग्रेस का मंत्र है कांग्रेस की लूट। कांग्रेस का मंत्र है कांग्रेस की लूट, जिंदगी के साथ भी और जिंदगी के बाद भी।
ಇಂದು ಪ್ರಧಾನಿ ಈ ಹೇಳಿಕೆಗೆ ಡಿಸಿಎಂ ಡಿಕೆ ತಿರುಗೇಟು ಕೊಟ್ಟಿದ್ದಾರೆ. ನಮ್ಮ ಪಕ್ಷದಲ್ಲಿ ಆ ರೀತಿ ಯಾವುದೇ ಚರ್ಚೆಯೇ ಆಗಿಲ್ಲ. ಸ್ಯಾಮ್ ಪಿತ್ರೋಡ ಹೇಳಿಕೆ ನಮ್ಮ ಪಕ್ಷದ ನಿರ್ಧಾರ ಅಲ್ಲ ಎಂದಿದ್ದಾರೆ. ಯಾವ ಡೆತ್ ಟ್ಯಾಕ್ಸ್ ಇಲ್ಲ, ಯಾವ ಬರ್ತ್ ಟ್ಯಾಕ್ಸ್ ಇಲ್ಲ, ಯಾವುದೂ ಇಲ್ಲ. ಈ ದೇಶದಲ್ಲಿ ಏನಿದೆ ನಮ್ಮ ಪರಂಪರೆ, ನಮ್ಮ ಪದ್ಧತಿ, ಅದನ್ನ ಮುಂದುವರ್ಕೊಂಡು ಹೋಗ್ತದೆ. ಇದು ಯಾವುದು ಕೂಡ ನಮ್ಮ ಪಾರ್ಟಿಲಿ ತೀರ್ಮಾನ ಆಗಿಲ್ಲ. ಅದು ಸುಳ್ಳು. ಅದಕ್ಕೆ ನಾವು ಅವಕಾಶ ಕೊಡುವುದಿಲ್ಲ. ತಮ್ಮ ಆಸ್ತಿ ಉಳಿಸೋಕೆ ಪಿತ್ರಾರ್ಜಿತ ತೆರಿಗೆ ಕಾಯ್ದೆ ರದ್ದು ಮಾಡಿದ್ರು. ಮತ್ತೆ ಕಾಂಗ್ರೆಸ್ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿ ಆರೋಪ. ಪಿತ್ರಾರ್ಜಿತ ತೆರಿಗೆ ಕುರಿತು ನಿನ್ನೆ ಕಾಂಗ್ರೆಸ್ ವಿರುದ್ಧ ಗಂಭೀರ ಆರೋಪ ಮಾಡಿದ್ದ ಪ್ರಧಾನಿ ಇಂದು ಅದೇ ಮಾತನ್ನ ಪುನರುಚ್ಚರಿಸಿದ್ದಾರೆ. ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ತಮ್ಮ ದೇಶದಲ್ಲಿ ಪಿತ್ರಾರ್ಜಿತ ತೆರಿಗೆ ಕಾಯ್ದೆ ಇತ್ತು. ಆದರೆ ಇಂದಿರಾ ಗಾಂಧಿ ಅವರ ನಿಧನದ ಬಳಿಕ ತಮ್ಮ ಆಸ್ತಿಯನ್ನ ಉಳಿಸಿಕೊಳ್ಳೋದಕ್ಕಾಗಿ ರಾಜೀವ್ ಗಾಂಧಿ ಈ ಕಾಯ್ದೆಯನ್ನೇ ರದ್ದು ಮಾಡಿದ್ದಾರೆ ಅಂತ ಮೋದಿ ಹೇಳಿದ್ರು. प्रॉपर्टी को बचाना था तो इन्होंने क्या कर दिया, उस प्रॉपर्टी को बचाने के लिए अपनी माता इंदिरा गांधी से मिले हुए पैसों को बचाने के लिए उस समय के प्रधानमंत्री श्रीमान राजीव गांधी ने अपनी संपत्ति बचाने के लिए पहले जो इनहेरिटेंस कानून था उसको समाप्त किया और खुद के पैसे बचा लिए. खुद पर आई तो कानून हटा दिया और अब वहां मामला निपट गया. तो आज फिर सत्ता पाने के लालच में ये लोग वही कानून ज्यादा कड़ाई से वापस लाना चाहते हैं. ಹೀಗೆ ಒಬಿಸಿ ಮೀಸಲಾತಿ, ಪಿತ್ರಾರ್ಜಿತ ತೆರಿಗೆ, ಮಂಗಳಸೂತ್ರ ವಿಚಾರವಾಗಿ ಪ್ರಧಾನಿ ಮೋದಿ ಮತ್ತು ರಾಜ್ಯ ಕಾಂಗ್ರೆಸ್ ನಾಯಕರ ನಡುವೆ ಜಟಾಪಟಿ ನಡೆದಿದೆ. ನಾಳೆ ರಾಜ್ಯದಲ್ಲಿ ಮೊದಲ ಹಂತದ ಮತದಾನ ನಡೆಯಲಿದ್ದು ಈ ಹೇಳಿಕೆಗಳು ಯಾರಿಗೆ ಎಷ್ಟು ಲಾಭ ತಂದು ಕೊಡುತ್ತೆ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಟಿವಿ9. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.